ಸುಳಲ್ ದ ವರ್ಟೆಕ್ಸ್ ಸೀಸನ್ 2 ತಮಿಳು ಭಾಷೆಯ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸೀರೀಸ್ ಆಗಿದ್ದು, ಈ ಸೀರೀಸ್ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಸೀರೀಸ್ ನ ರನ್ ಟೈಮ್ 6 hours 10 minutes. ಟೋಟಲ್ 8 ಎಪಿಸೋಡ್ ಗಳಿವೆ. ಒಂದೊಂದು ಎಪಿಸೋಡ್ 40 ರಿಂದ 45 ನಿಮಿಷಗಳಿವೆ. ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಜಾನರ್ ನಲ್ಲಿ ಮೂಡಿ ಬಂದಿರುವ ಸೀರೀಸ್ ಆಗಿದೆ. ಈ ಸೀರೀಸ್ ಗೆ IMDb ರೈಟಿಂಗ್ 10 ಗೆ 8.1 ಇದೆ. ಡೈರೆಕ್ಟರ್ ಬೈ ಬ್ರಹ್ಮ ಅಂಡ್ ಸರ್ಜುನ್ KM. ರೈಟಿಂಗ್ ಗಾಯತ್ರಿ ಪುಷ್ಕರ್. ಸ್ಟಾರ್ ಕಾಸ್ಟಿಂಗ್ ಕತೀರ್, ಐಶ್ವರ್ಯ ರಾಜೇಶ್, ಶರವಣನ್, ಗೌರಿ ಕಿಶನ್, ಸಂಯುಕ್ತ ವಿಶ್ವನಾಥನ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. 2 ವರ್ಷದ ಹಿಂದೆ ಸುಳಲ್ ಸೀಸನ್ 1 ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿ ಸಕ್ಸಸ್ಫುಲ್ ಕಂಡಿತ್ತು. ಸೀಸನ್ 1 ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ನ ಸೀಸನ್ 2 ಕೊಟ್ಟಿತಾ ಅಂತ ತಿಳಿದುಕೊಳ್ಳೋಣ. ಈ ಸೀರೀಸ್ ನ ಸ್ಟೋರಿ: ಸುಳಲ್ ಸೀಸನ್ 1 ಎಂಡ್ನಲ್ಲಿ ತನ್ನ ಚಿಕ್ಕಪ್ಪನ ಸಾಯಿಸಿದಂತಹ ನಂದಿನಿ ವಿಕ್ಟಿಮಾ ಅಥವಾ ಮರ್ಡರರ ಎಂದು ಕೇಸ್ ನಡೆಯುತ್ತಿರುತ್ತದೆ. ಈ ಕೇಸ್ ನಂದಿನಿ ಪರ ಚೆಲ್ಲಪ್ಪ ಎಂಬ ಲಾಯರ್ ವಾದ ನಡೆಸುತ್ತಿರುತ್ತಾರೆ. ಚೆಲ್ಲಪ್ಪನ ಗೆಸ್ಟ್ ಹೌಸ್ ನಲ್ಲಿ ಚೆಲ್ಲಪ್ಪ ನಿಗೂಢವಾಗಿ ಸಾಯಿಸಿ ಬಿಟ್ಟಿರುತ್ತಾರೆ. ಚೆಲ್ಲಪ್ಪನ ಕೊಲೆ ಪ್ರಕರಣದಲ್ಲಿ 8 ಜನ ಹುಡುಗಿಯರು ಅವರೇ ಬಂದು ಸರೆಂಡರ್ ಆಗುತ್ತಾರೆ. ಆ 8 ಜನ ಹುಡುಗಿಯರು ಯಾರು, ಚೆಲ್ಲಪ್ಪನಿಗೂ ಅವರಿಗೂ ಏನು ಸಂಬಂಧ, ಚೆಲ್ಲಪ್ಪನನ್ನು ನಿಜವಾಗಿ ಸಾಯಿಸಿದ್ದು ಅವರೇನಾ ಅಥವಾ ಬೇರೆಯವರ ಎನ್ನುವುದೇ ಈ ಸೀರೀಸ್ ನ ಒನ್ಲೈನ್ ಸ್ಟೋರಿ ಆಗಿದೆ. ಈ ಸೀರೀಸ್ ನ ಪ್ಲಸ್ ಪಾಯಿಂಟ್: ಕತೀರ್ ಮತ್ತು ಐಶ್ವರ್ಯ ರಾಜೇಶ್ ಪರ್ಫಾರ್ಮೆನ್ಸ್ ಎಂಗೇಜಿಂಗ್ ಆಗಿದೆ. 8 ಜನ ಹುಡುಗಿಯರು ಸಹ ಅವರಿಗೆ ಕೊಟ್ಟಿರುವ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಕೆಲವು ಸೀಕ್ವೆನ್ಸ್ ಗಳು ಸರ್ಪ್ರೈಸ್ ಆಗಿವೆ ಮತ್ತು ಡಿಫರೆಂಟ್ ಟ್ವಿಸ್ಟ್ ಗಳು ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಒಂದೊಂದು ಎಪಿಸೋಡ್ಗೂ ಒಂದೊಂದು ಟ್ವಿಸ್ಟ್ ಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಕೆಲವು ಇಂಟ್ರೆಸ್ಟಿಂಗ್ ಅಂಡ್ ಎಂಗೇಜಿಂಗ್ ಪಾತ್ರಗಳನ್ನು ಬರೆದುಕೊಂಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತದೆ. ಕೆಲವು ಎಪಿಸೋಡ್ಸ್ ಇಂಟ್ರೆಸ್ಟಿಂಗ್ ಅಂಡ್ ಎಂಗೇಜಿಂಗ್ ಆಗಿವೆ. ಪ್ರತಿ ಎಪಿಸೋಡ್ಗೂ ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನು ಪರಿಚಯಿಸುತ್ತಾ ಬರುತ್ತಾರೆ. ಕೆಲವು ಸೀಕ್ವೆನ್ಸ್ ಗಳು ಸೂಪರ್ಬ್ ಆಗಿವೆ. ಅವುಗಳಲ್ಲಿ ಅಷ್ಟಕಲೆಯ ಪರಿಕಲ್ಪನೆ, ಊರಿನ ಜಾತ್ರೆಯ ಸಂದರ್ಭಗಳು, ಜೈಲಿನಲ್ಲಿ ನಡೆಯುವಂತ ಘಟನೆಗಳು, ಗ್ರಿಪ್ಪಿಂಗ್ ನರೇಟಿವ್ ಅಂಡ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಗಳು ಬಹಳ ಇವೆ. ಸ್ಟೋರಿ ಹೇಳಿರುವ ರೀತಿ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗ್ ಸೀರೀಸ್ ಗೆ ಬಹಳ ಸಪೋರ್ಟ್ ಆಗಿವೆ. ರಿಯಲ್ ಲೊಕೇಶನ್ ನಲ್ಲಿ ಶೂಟ್ ಮಾಡಿರುವುದು ಸೀರೀಸ್ ಗೆ ಪ್ಲಸ್ ಪಾಯಿಂಟ್ ಆಗುತ್ತದೆ. ಮೈನಸ್ ಪಾಯಿಂಟ್: ಸ್ಟೋರಿ ಸಿಂಪಲ್ ಆಗಿದೆ ಅನ್ಸುತ್ತೆ. ಇನ್ವೆಸ್ಟಿಗೇಷನ್ ಸೀನ್ಸ್ ಇನ್ನೂ ಬೆಟರ್ ಆಗಿರ್ಬೋದಿತ್ತು. ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ಇನ್ನೂ ಹೇಳ್ಬೋದಾಗಿತ್ತು. ಒಳ್ಳೆ ಕಾನ್ಸೆಪ್ಟ್ ಇಂದಾನೆ ಸೀರೀಸ್ ಸ್ಟಾರ್ಟ್ ಆಗುತ್ತೆ, ಆದ್ರೆ ಅಲ್ಲಲ್ಲಿ ಲ್ಯಾಗಿ ಫೀಲ್ ಆಗುತ್ತೆ. ಸೀಸನ್ 1 ನೋಡಿದವರು ಇನ್ನೂ ಏನೋ ಮಿಸ್ ಆಗಿದೆ ಅನ್ಸೋದಂತೂ ಗ್ಯಾರಂಟಿ. ಕತೆ ಸ್ವಲ್ಪ ಲ್ಯಾಗಿ ಫೀಲಿಂಗ್ ಕೊಡುತ್ತದೆ. ಕನ್ನಡ ಡಬ್ಬಿಂಗ್ ಕೂಡ ಬಹಳ ಚೆನ್ನಾಗಿದೆ. ಆದರೆ ಸೀರೀಸ್ ನಲ್ಲಿ ಬರುವಂತಹ ಸಾಂಗ್ಸ್ ಗಳು ಎಲ್ಲಾ ತಮಿಳು ಭಾಷೆಯಲ್ಲೇ ಸೀರೀಸ್ ನಲ್ಲಿ ಬಳಸಿದ್ದಾರೆ. ಇದು ಇರಿಟೇಟಿಂಗ್ ಅನ್ಸುತ್ತದೆ. ಗಾಯತ್ರಿ ಅಂಡ್ ಪುಷ್ಕರ್ ರೈಟಿಂಗ್ ಇಸ್ ಗುಡ್. ಟೋಟಲ್ ಆಗಿ ಇದೊಂದು ಒಳ್ಳೆ ವೆಬ್ ಸೀರೀಸ್. ಖಂಡಿತವಾಗಿಯೂ ನೀವು ಎಲ್ಲಾ ಫ್ಯಾಮಿಲಿ ಜೊತೆ ನೋಡಬಹುದಾದಂತ ವೆಬ್ ಸೀರೀಸ್ ಆಗಿದೆ. ಈ ವೆಬ್ ಸೀರೀಸ್ ನ ನಿಮಗೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ, ನೋಡಬಹುದು. ಈ ಸೀರೀಸ್ ನ ಈಗಾಗಲೇ ನೀವೇನಾದ್ರೂ ಈ ಸೀರೀಸ್ ನ ನೋಡಿದ್ರೆ ಈ ಸೀರೀಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.